ಸುವರ್ಣ ನ್ಯೂಸ್ ವರದಿಯ ಬೆನ್ನಲ್ಲೇ ಲೋಪ ಸರಿ ಮಾಡ್ತೀವಿ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಹೋಲ್ಡಲ್ಲಿ ಇಡಕ್ಕೆ ಹೇಳಿದ್ದೀನಿ. ನಿನ್ನೆ ಗೊತ್ತಾಯಿತು. ನಿನ್ನೆ ಅದು ಮಾಧ್ಯಮ ಇದರಲ್ಲಿ ಬಂದಾಗ ನಾನು ಗಮನಿಸಿದ್ದೀನಿ. ನಿನ್ನೆ ಕಮಿಷನರಿಗೂ ಮಾತಾಡಿ ಅದರದ್ದು ಸಂಪೂರ್ಣವಾಗಿ ಹೇಗೆ ಅದು ಎಡವಟ್ಟಾಗಿದೆ ಅಂತ ತಿಳ್ಕೊಳ್ಳೋಕ್ಕೂ ಹೇಳಿದ್ದೀನಿ. ಮತ್ತು ಯಾಕಂದರೆ ದಟ್ ಈಸ್ ಕಂಪ್ಲೀಟ್ಲಿ ನಾನ್ಸೆನ್ಸ್. 66 ಜನಕ್ಕೆ, ಆಮೇಲೆ ಅದನ್ನು ಅದರಲ್ಲಿ ಒಂದು 8 ಜನ ಭಾಳ ಅದೇ ಅವರೆಲ್ಲ BJP ಕಾರ್ಯಕರ್ತರು, ಗೊತ್ತಲ್ಲ ನಿಮಗೆ. ಸೊ ಎನಿವೆ ಅದು ಲೋಪ ಆಗಿರೋದನ್ನ ಸರಿಪಡಿಸ್ಲಿಕ್ಕೆ ಹೇಳಿದ್ದೀನಿ. ಬೆಂಗಳೂರಲ್ಲಿ 7 ರೌಡಿ ಶೀಟರ್ಗಳನ್ನ ಪಟ್ಟಿಯಿಂದ ಕೈಬಿಡಲಾಗಿದೆ. ಪೊಲೀಸರ ಕರ್ತವ್ಯ ಲೋಪ ಪರಿಶೀಲನೆ ಮಾಡ್ತೀವಿ ಅಂತ ಕಮಿಷನರ್ ಹೇಳಿದ್ದಾರೆ. ನಟೋರಿಯಸ್ ರೌಡಿಗಳನ್ನ ಕೈಬಿಟ್ಟ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಮಾಡಿತ್ತು. ರೌಡಿ ಶೀಟರ್ ರಿಓಪನ್ ವಿಚಾರಕ್ಕೆ ಮೇಲ್ಮನವಿ ಬಗ್ಗೆ ಚರ್ಚೆ ಆಗ್ತಾ ಇದೆ. ರೌಡಿಸಂ ನಿಯಂತ್ರಿಸಬೇಕು, DGIGPಗೆ ಮನವಿ ಮಾಡಲಾಗ್ತಾ ಇದೆ. ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಹೇಳಿಕೆ ನೀಡಿದ್ದಾರೆ. ಇಲ್ಲ, ಅದರಲ್ಲಿ ಸಿಟಿ ಪೊಲೀಸ್ದು ಮಾತ್ರ 7 ಪ್ರಕರಣ ಇದೆ. ಸಿಟಿ ಪೊಲೀಸ್ದು ಮಿಕ್ಕಿದ್ದು ಕೂಡ ಸ್ಟೇಟಲ್ಲಿ ಇದೆ. ಆದರೆ ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಯಾಕಂದರೆ ಲೀಗಲ್ ಆ್ಯಂಗಲ್ ಚೆಕ್ ಮಾಡ್ತಾ ಇದ್ದೀವಿ ಯಾವ ರೀತಿ ಇದು. ಯಾಕೆಂದರೆ ಇಲ್ಲಿವರೆಗೆ ಯಾವುದೂ ಸಮಸ್ಯೆ ಆಗಿಲ್ಲ. ನಾವು ಪೊಲೀಸ್ ಕಂಪ್ನಿ ಅಥಾರಿಟಿ ಜೊತೆಗೆ ಡಿಸ್ಕಸ್ ಮಾಡಿ ಲೀಗಲ್ ಕಾಂಪ್ಲಿಕೇಶನ್ ಏನಿದೆ ಅದು ನಮ್ಮ ಲೀಗಲ್ ಪ್ರಕಾರ ನಾನು ಹೇಳಿದ್ದೆ. ಲೀಗಲ್ ಏನಿದೆ ಕಾನ್ಸಿಕ್ವೆನ್ಸ್ ನಾವು ನೋಡ್ತೀವಿ. ಬಟ್ 66 ನಮ್ಮ ಅಲ್ಲಲ್ಲ, ಹಾಂ, ಬೆಂಗಳೂರು 7 ಇದೆ. 5 ಜನಕ್ಕೆ ನೋಟಿಸ್ ಕೊಟ್ಟಾಗಿತ್ತು. ಟೋಟಲ್ 12 ಜನ, 7 ರೌಡಿ ಶೀಟ್ ಇತ್ತು. ಬಟ್ ಏನಿದೆ ಅದರ ಬಗ್ಗೆ ನಾವು ನಮ್ಮ ಮೇಲಾಧಿಕಾರಿ ಅವ್ರ ಜೊತೆಗೆ ಚರ್ಚೆ ಮಾಡಿ DG and IG ಸಾಹೇಬ್ ಜೊತೆಗೆ ಡಿಸ್ಕಸ್ ಮಾಡಿ ನಾವು ಲೀಗಲ್ ನೋಡ್ತೀವಿ. ರೌಡಿಸಮ್ ಕಂಟ್ರೋಲಲ್ಲಿದೆ. ಏನೋ ಇದು ಲೀಗಲ್ ಫ್ರೇಮಲ್ಲಿ ವರ್ಕಲ್ಲಿ ಇದನ್ನು ಕೂಡ ನಾವು ಪರಿಶೀಲನೆ ಮಾಡ್ತೀವಿ. ಅಲ್ಲಲ್ಲ, ರೌಡಿ ಪರೇಡ್ ಬೇರೆ ವಿಷಯ ಇದೆ, ನಾವು ಯಾವ ರೀತಿ ಕಂಟ್ರೋಲ್ ಮಾಡಬೇಕು. ಸುಮಾರು ಹಲವಾರು ವಿಷಯ ಇರ್ತದೆ. ಅಲ್ಲ, ರೌಡಿ ಪರೇಡ್ ಅಂತ ಬರೀ ರೌಡಿ ಪರೇಡ್ ಮುಖಾಂತರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.